ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಇದೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಈಗ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಮಾಡೋ ಥರ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಈಗ ಆಚೆ ಕಡೆ ಹೊಸಲಿಗೆ ಪೂಜೆ ಅದೆಲ್ಲ ಮಾಡ್ತಾಯಿದ್ದೀನಿ. ನಾನು ಆಚೆ ಕಡೆ ಪೂಜೆ ಎಲ್ಲ ಮಾಡಿಕೊಟ್ರೆ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ನಮ್ಮ ತುಳಸಿ ಗಿಡ ಯಾವ ಸ್ಥಿತಿ ಆಗಿದೆ ಅಂತ ಹೇಳ್ಬಿಟ್ಟು. ನನಗೂ ತುಳಸಿ ಗಿಡ ಬೇರೆ ತಂದು ಹಾಕಿ ಸಾಕಾಗೋಗಿದೆ. ಮಣ್ಣು ಚೇಂಜ್ ಮಾಡಾಯಿತು, ತುಳಸಿ ಗಿಡನೂ ಚೇಂಜ್ ಮಾಡಾಯಿತು. ಆದ್ರೂ ತುಳಸಿ ಗಿಡ ಈ ಥರ ಒಣಗಿ ಹೋಗುತ್ತೆ. ಭಾಳ ಅಂದರೆ ಒಂದು ತಿಂಗಳು 2 ತಿಂಗಳು ಇರುತ್ತೆ. ಹೊಸ ಸಸಿ ತಂದು ಹಾಕಿದ್ರೆ ಚೆನ್ನಾಗಿರುತ್ತೆ, ಮತ್ತೆ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ. ಸುಮ್ಮನೆ ತುಳಸಿ ಗಿಡ ಹಾಕೋದೇ ಬೇಡ ಅನ್ನಿಸ್ಬಿಟ್ಟೈತೆ. ಆ ಥರ ಬೇರೆ ಯಾವ ಗಿಡನೂ ಆಗಲ್ಲ, ಬರೀ ತುಳಸಿ ಗಿಡ ಮಾತ್ರ ಆ ಥರ ಒಣಗೋಗ್ತೈತೆ. ಏನು ರೀಸನ್ನು ಅನ್ನೋದು ಗೊತ್ತಿಲ್ಲ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ಈಗೆಲ್ಲ ಹೊರಗಡೆ ಕೆಲಸ ಮುಗಿಸ್ಕೊಂಡು ಗಿಡಕ್ಕೆಲ್ಲ ನೀರು ಹಾಕೋದಿರುತ್ತೆ, ಹಾಕ್ಕೊಂಬಂದು ಈಗ ಟೀ ಮಾಡ್ತಾಯಿದ್ದೀನಿ. ಇದು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಶಾಪಿಂಗ್ ಇದೆ. ಅದೇನು ಶಾಪಿಂಗ್ ಅಂತ ಹೇಳಿದ್ರೆ, ನಮ್ಮ ವಸಿಷ್ಠವರು ಬರ್ತ್ಡೇ ಇದೆ, ಅವನಿಗೋಸ್ಕರ ನಾವು ಹೊಸ ಬಟ್ಟೆನ ತರಬೇಕು. ಹಾಗಾಗಿ ಸಂಜೆ ಹೋಗೋಣ ಅಂತ ಹೇಳಿದರು ನಮ್ಮ ಮನೆಯವರು. ಅಲ್ಲೇ ಕೊಡ್ಬೇಕಾ, ಬರ್ತೀರಾ? ಹಾಸಿಗೆ ಕೂತ್ಕೊಂಡು ಚಾ ಕುಡಿತಾರೆ ಅಂತ ಅಂದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಅನಿಸ್ತಿದ್ರೆ ಈ ಬೆಡ್ಶೀಟ್ ಎಷ್ಟು ಜಲ್ದಿ ಫ್ರೆಂಡ್ಸ್, ನಾನು ಊಟಕ್ಕೆ ಅಂತ ಹೇಳಿ ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ. ಭಾಳ ದಿನ ಆಯಿತು ರೊಟ್ಟಿ ಮಾಡಿ. ರೊಟ್ಟಿ ಮತ್ತಂದ್ರೆ ಇಲ್ಲಿ ತೊಗರಿಬೇಳೆನ ಕುದಿಸಿದ್ದೀನಿ. ಜಾಸ್ತಿ ಮಾಡಲ್ಲ, ಒಂದು 4 ರೊಟ್ಟಿ ಮಾಡ್ತೀನಿ. ಒಂದು 4 ಅಂದರೆ ಎಷ್ಟು ಬರುತ್ತೆ? ಒಂದು 10-15 ರೊಟ್ಟಿ ಆಗುತ್ತೆ. ನಮ್ಮ 4 ಜನಕ್ಕೆ ಒಂದು ಹೊತ್ತಿಗೆ ಆಗೋಷ್ಟು ಆಗುತ್ತೆ, ಸಾಕು. ಭಾಳ ದಿನ ಆಯಿತು ರೊಟ್ಟಿ ಮಾಡಿ. ರೊಟ್ಟಿನೇ ಮಾಡಿಲ್ಲ. ಬೇಕು ಅಂದರೆ ಹಸಿ ಕಾಳಿನ ಪಚಡಿನೂ ಮಾಡೋಣ ಅಂತಂದು ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಹೆಸರು ಕಾಳು, ಕಡಲೆಕಾಳು ಮತ್ತು ಶೇಂಗಾ ಕಾಳು 3 ನೆನೆಯಕ್ಕೆ ಹಾಕಿದ್ದೆ ರಾತ್ರಿ. ಅಂದರೆ ಇವರು ಕರಾಟೆ ಕ್ಲಾಸ್ಗೆ ಹೋಗ್ತಾರಲ್ಲ, ತೊಗೊಂಡು ಹೋಗೋದಕ್ಕೆ ಅಂಥೇಳಿ. ಇದಕ್ಕೆ ನಾವು ಬೇಕಂದರೆ ಒಂದು ಟೊಮ್ಯಾಟೊ, ಈರುಳ್ಳಿ, ಸೌತೆಕಾಯಿ ಇದೆಲ್ಲ ಹೆಚ್ಚಿ ಉಪ್ಪು ಖಾರ ಹಾಕಿ ಕಲಿಸ್ಬೋದು, ಪಚಡಿನೂ ಆಗುತ್ತೆ. ಮತ್ತು ಇಲ್ಲಿ ಬೇಳೆನೂ ಇಟ್ಟಿದ್ದೀನಿ, ದಾಲ್ಗಿ ಮಾಡೋದು ಆಯಿತು ಅಂಥೇಳಿ. ನನಗೆ ಉಪ್ಪು ಹಾಕ್ಕೊಂಡು ತಿನ್ಬೋದು. ಬೆಳಗ್ಗೆ ಒಂದು ರೌಂಡ್ ತಿಂದಿದ್ವಿ. ಈಗ ಉಳ್ದೈತಲ್ಲ, ಇದನ್ನು ನಾವು ಈಗ ಪಚಡಿ ಮಾಡ್ತೀವಿ. ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಪಚಡಿ. ಬೆಳ್ಳುಳ್ಳಿ ಸುಲಿರಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ತಂದು, ಜೀರಿಗೆ, ಮೆಣಸು, ಇದು ಖಾರದ ಪುಡಿ ಹಾಕ್ತೀನಿ. ನೀವು ಇದನ್ನ ಮಾಡು ಇಷ್ಟ. ನಿಮ್ಗೆ ಬೇರೆ ಕೆಲಸ ಹೇಳ್ತೀನಿ. ಇಕ್ಳ ಕೊಡಿ. ಪಚಡಿ ಸೌತೆಕಾಯಿ, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ನಿಂಗೆ ಹೇಳ್ತೀವಿ. ಮಮ್ಮಿ ಫಸ್ಟ್
ಯಾವ ಕಿಕ್? ಥ್ರೆಡ್ ಕಿಕ್ಕ? ಥ್ರೆಸ್ಟ್ ಕಿಕ್. ಥ್ರೆಸ್ಟ್ ಅಂದ್ರೆ ಕಿಕ್ಕು. ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ಥ್ರೆಸ್ಟ್ ಕಿಕ್ ಕಿಕ್ ಹೆಸರು. ಮಮ್ಮಿ ಬೆಳಗ್ಗೆ ನೀನು ವಾಕಿಗೆ ಹೋಗ್ತೀಯಾ? ಬೆಳಗ್ಗೆ ಅಲ್ಲ, ಸಂಜೆ. ಸಂಜೆ ವಾಕಿಗೆ ಹೋಗ್ತೀಯಾ? ಇವತ್ತಾ? ಇವತ್ತಿಲ್ಲ. ಇಲ್ಲ, ನಾನು ಕೆಳಗಡೆ ಸೈಕಲ್ ಓಡಿಸ್ಬೇಕು ಅನ್ಕೊಂಡಿದ್ದೆ. ಓಕೆ. ನಾನು ಕೆಳಗಡೆ ಸೈಕಲ್ ಓಡಿಸ್ಬೇಕು. ಫ್ರೆಂಡ್ಸ್, ಲಾಸ್ಟಿಗೆ ಮುಟ್ಟಿಗೆ ರೊಟ್ಟಿ ಮಾಡ್ಬೇಕು ಅಂತಂದು ಹೇಳಿದ್ರು. ಹಂಗಾಗಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಿಟ್ಟು ಹಾಕೊಂಡು. ಮುಟ್ಟಿಗೆ ರೊಟ್ಟಿ. ನುಗ್ಗೆಕಾಯಿ. ನುಗ್ಗೆಕಾಯಿ? ಏನ್ ನುಗ್ಗೆಕಾಯಿ? ನುಗ್ಗೆ ಸೊಪ್ಪು ತರ ಕೇಳಿದ್ದೆ ನಾನು. ನುಗ್ಗೆಕಾಯಿನೂ ಇಲ್ಲ, ನುಗ್ಗೆ ಸೊಪ್ಪು ಇಲ್ಲ ಮಾರ್ಕೆಟಲ್ಲಿ. ಹೌದಾ? ಬನಾನ ಅಷ್ಟೇ ತಗೊಂಬಂದ ನೋಡು. ಬೇರೆ ಕಡೆ ನೋಡ್ಬೇಕಂತಾನೆ. ಬೇರೆ ಕಡೆ ಎಲ್ಲ ಹೋಗ್ಬೇಕು? ಊರ್ ಬಿಟ್ಟು ಹೋಗ್ಬೇಕಾ ಬೇರೆ ಕಡೆ ಅಂದ್ರೆ? ನಾನು ಸುಲಿತೀನಿ. ಚಿಕ್ಕ ಸುಲಿಯಕ್ಕಾಗಲ್ಲ ಅಂತ ಹೇಳಿ ವಸಿಷ್ಠ, ನನ್ನ ಬ್ಲೂಟೂತ್ ತಂಪು ನಾನು ಸುಲಿತಿದ್ದೀನಿ. ತಂದು ಕೊಡ್ಸಲಿ. ಫ್ರೆಂಡ್ಸ್, ಲಾಸ್ಟ್ ರೊಟ್ಟಿನ ಒಂದು ಮುಟ್ಟಿಗೆ ರೊಟ್ಟಿ ಮಾಡಿದ್ದೀನಿ. ರೊಟ್ಟಿ ಮಾಡೋದು ಮುಗೀತು. ನಮ್ಮ ಮನೆಯವರು ಗಾನು ಎಲ್ಲರೂ ಊಟ ಮಾಡಿದ್ರು. ಇದು ಲಾಸ್ಟ್ ದಪ್ಪಾಗಿ ಒಂದು ರೊಟ್ಟಿ ಮಾಡಿದ್ದೀನಿ. ಅದಕ್ಕೆ ನೋಡಿ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಉಪ್ಪು, ಖಾರ ಮತ್ತು ತುಪ್ಪನಾದ್ರೂ ಹಾಕ್ಬೋದು, ಎಣ್ಣೆನಾದ್ರೂ ಹಾಕ್ಬೋದು. ಹಾಕಿ ಈ ಥರ ಮುಟ್ಟಿಗೆ ಮಾಡಬೇಕು. ಬಿಸಿ ಇದ್ದಾಗಲೇ ಮಾಡ್ಬೇಕು ಇದನ್ನು. ನಾನು ಇಲ್ಲೇ ರೊಟ್ಟಿ ಮಾಡಿದ್ನಲ್ಲ, ಹಂಗಾಗಿ ಇಲ್ಲೇ ಮಾಡಿದ್ದೀನಿ. ಬಿಸಿ ಬಿಸಿದ ತಿನ್ಬೇಕು ಇದನ್ನು, ಅಂದರೆ ಚೆನ್ನಾಗಿರುತ್ತೆ. ಬೇಡ ಫ್ರೆಂಡ್ಸ್, ಮುಟ್ಟಿಗೆ ರೊಟ್ಟಿ ಮಾಡಿದ್ದೀನಲ್ಲ ಅದೊಂದು. ಮತ್ತಿದು ಸಪ್ಪನ ಬೇಳೆ, ಅಂದರೆ ಬೇಳೆ ಬೇಯಿಸಿರೋದು, ಸಪ್ಪೆ ಏನು ಹಾಕಿರಲ್ಲ. ನಮ್ಮ ಕಡೆ ಆಲ್ಮೋಸ್ಟ್ ನಾವೆಲ್ಲ ಹಿಂಗೆ ತಿನ್ನೋದು, ಬಿಸಿ ಬಿಸಿ ರೊಟ್ಟಿಗೆ. ಮತ್ತು ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಉಪ್ಪು, ಖಾರದ ಪುಡಿ ಒಂಚೂರು, ಬೇಕಾದರೆ ಹಸಿ ಖಾರನೂ ಹಾಕ್ಕೊತಾರೆ, ಒಂದಿಷ್ಟೇ ಎಣ್ಣೆ. ಮತ್ತು ಹಸಿ ಕಾಳಿಂದು ಪಚ್ಚಡಿ ಮಾಡೋಕ್ಕೆ ಹೇಳಿದ್ದೆ ಗಾನಕ್ಕೆ ಮಾಡೋಳೆ. ಕಡಲೆಕಾಳು, ಅದೇ ಶೇಂಗಾದ ಕಾಳು, ಹೆಸರು ಕಾಳು, ಸೌತೆಕಾಯಿ, ಟೊಮ್ಯಾಟೊ, ಗುರಳ್ ಪುಡಿ, ಎಣ್ಣೆ, ಖಾರ, ಅದೊಂದು ಪಚ್ಚಡಿ ಒಂದು. ಮತ್ತು ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ, ಜೋಳದ ರೊಟ್ಟಿ. ನಮ್ಮ ಕಡೆ ನಾವು ಹಿಂಗೆ ರೊಟ್ಟಿನ ಮುರಿದು ಪೀಸ್ ಮಾಡಿ ಇಟ್ಕೊಂಡು ತಿಂತೇವೆ. ಕೈ ಹಂಗೆ ಇಡೀ ತಿನ್ನೋದಕ್ಕಿಂತ ನಾವು ಈ ಥರ ಪೀಸ್ ಮಾಡಿಕೊಂಡೆ ತಿನ್ನೋದು. ಏನಪ್ಪ ನೆಕ್ಸ್ಟ್ ವ್ಲಾಗಲ್ಲ? ನೆಕ್ಸ್ಟ್ ವ್ಲಾಗಲ್ಲ, ಇದೇ ವ್ಲಾಗಲ್ಲೇ ಸಿಗೋಣ. ಇನ್ನೂ ಕಂಟಿನ್ಯೂ ಇದೆ ನೋಡಿ ಫ್ರೆಂಡ್ಸ್. ಊಟ ಆದಮೇಲೆ ಮಧ್ಯಾಹ್ನ ತಿಂದುಬಿಟ್ಟು ಹೊಲ್ಕೊಂಡವ್ರೆ ಇಬ್ಬರು. ಹಿಂಗೆ ಇನ್ನೂ ಸ್ನಾನ ಆಗಿಲ್ಲ. ವಸಿಷ್ಠ, ಹಿಂಗೆ ತಲೆ ಸ್ನಾನ ಮಾಡಿಸ್ಬೇಕು. ಬೆಳಗ್ಗೆ ಬೇಗ ಎದ್ದಿದ್ರಲ್ಲ, ಹಾಗಾಗಿ ಮತ್ತೆ ಊಟ ಮಾಡಿಕೊಂಡು ಮಲಗವ್ರೆ. ಮಧ್ಯಾಹ್ನ ಎದ್ದೇಳು, ಬೇಗ
ಚಿನ್ನಿ ಟೈಮ್ ಆಗಿದೆ ಎದ್ದೇಳು, ಸ್ನಾನ ಮಾಡಿಲ್ವಲ್ಲ. ಚಿನ್ನು ಟಾಟಾ. ಬಾ ಆಚೆ ಹೋಗ್ಬೇಕಲ್ಲ, ಪಪ್ಪ ಬಂದಾರ ನೋಡಲ್ಲಿ. ಪುಟ್ಟ ನೋಡಲ್ಲಿ ಬಟ್ಟೆ ತರಕ್ಕೆ ಹೋಗ್ಬೇಕಲ್ಲ ನಿಂಗೆ. ಬಾ ಮತ್ತೆ ಬೇಗ, ಸ್ನಾನ ಮಾಡಿಲ್ವಲ್ಲ ಇನ್ನ ನೀನು. ಎದ್ದೇಳು ಮಾಡಿಸ್ತೀನಿ ನೋಡಿ. ಪ್ಯಾಂಟ್ ಬೇರೆ ಚೇಂಜ್ ಮಾಡ್ಕೊಂಡಿನಿ, ಚಡ್ಡಿ ಹಾಕ್ಕೊಂಡಿದ್ದು ಇಷ್ಟೊತ್ತು. ಎದ್ದೇಳು ಬಾ ಮತ್ತೆ. ಎದ್ದೇಳು, ರೆಡಿ ಮಾಡ್ತೀನಿ. ಎದ್ದೇಳು, ನಾ ರೆಡಿಯಾಗಿದ್ದೀನಿ ನೋಡು. ಬೇಗ, ಟೈಮ್ ಆಗುತ್ತೆ. ಬೇಗ ಬಾ, ಟವಲ್ ತೊಗೊಂಬ. ನೀರು ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ. ಸ್ನಾನ ಅಷ್ಟೇ ಮಾಡಿಸ್ತೀನಿ ಬಾ. ಡ್ರೆಸ್ ಬೇಕಾ ಬೇಡ ನಿಂಗೆ ಹೊಸದು? ಬೇಕಾ ಬೇಡವಾ ಅಪ್ಪ? ಬಾ ಮತ್ತೆ ಬೇಗ. ಇದೇನಕ್ಕೆ ಇಲ್ಲಿ ಮುಕ್ಕೊಂಡಿದ್ಯಾ? ಟೈಮ್ ನೋಡಕ್ಕ. ಬಾ ಮತ್ತೆ. ನೋಡಲ್ಲಿ ನಿಮ್ಮಪ್ಪ ಬಂದಿಲ್ವಾ? ನೀ ಬರಲ್ವ ಹಂಗಾದ್ರೆ? ಬರ್ತೀನಿ ಅಂದರೆ ಬೇಗ ಎದ್ದೇಳಬೇಕು. ಕೈ ಕೊಡು. ಬಾ, ಶಾಣೆ ಅದನವ. ಅಂಗಡಿಗೆ ಬಟ್ಟೆ ತರಕ್ಕೆ ನಿಂಗೆ. ಬಾ, ಫಸ್ಟ್ ಜಳಕ ಮಾಡು. ಮತ್ತೆ ಹಂಗೆ ಬರ್ತೀಯಾ? ಹಾಂ, ತೊಳಿತೀನಿ ಬಾ. ಅಲ್ಲಿ ಬಾತ್ರೂಮ್ಗೆರ ಬಾ, ಎದ್ದು ಬೇಗ ಬಾ. ಬೇಗ ಬರವ. ಎದ್ದು ಬಾ, ಬೇಗ ಬಾ. ಕೈ ಕಾಲು ಮುಖ ತೊಳೆಯಕ್ಕೆ ಬಿಸಿನೀರು ಬೇಡವಾ? ತುಂಬ ಚಲ್ತೈತೆ ಅದು ಬಿಸಿನೀರು. ಬಾ. ಏನಾಯ್ತು? ಏನಾಯ್ತು? ಯಾಕಪ್ಪ ನಗ್ತಾವ್ರ? ಯಾರು ನಕ್ರ? ಏನಾಯ್ತು? ನಗಬಾರ್ದ? ನಡಿ ಬಾತ್ರೂಮ್ ನಡಿ, ಟೈಮ್ ಆಗುತ್ತೆ. ನಡಿ. ಅಲ್ಲಿ ಇಟ್ಟಿದ್ರಲ್ಲ, ಎಷ್ಟು ತಗೋ ನಿನ್ನ ಇಷ್ಟ. ವಸಿಷ್ಠನ್ನ ರೆಡಿ ಮಾಡಿ ಮತ್ತೆ ನಾನು ರೆಡಿ ಆಗಿದ್ದೀನಿ. ಈಗ ನಮ್ಮ ಮನೆಯವರು ಬಂದಿದ್ರು. ನಾವು ಎಲ್ಲರೂ 3 ಜನನೂ ಈಗ ಹೊರಗೆ ಹೋಗ್ತಿದ್ದೀವಿ. ವಸಿಷ್ಠನ ನೋಡಿ ರೆಡಿಯಾಗಿ ಕೂತ್ಕೊಂಡಿದ್ದಾನೆ ಫೋನ್ ನೋಡ್ತಾ. ಟೈಮ್ ಬಂದು ಈಗ 5 ಗಂಟೆ ಆಗಿದೆ. ಅವನಿಗೆ ಇವತ್ತು ಸಂಡೇ ಅಲ್ವಾ, ತಲೆ ಸ್ನಾನ ಮಾಡಿಸ್ಬೇಕಾಗಿತ್ತು. ಹಂಗಾಗಿ ತಲೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿದ್ದೀವಿ. ಆಟ ಆಡ್ತಿದ್ದಾನೆ ಗಾನ ಜೊತೆ. ನಮ್ಮ ಮನೆಯವರು ಈಗ ರೆಡಿ ಆಗ್ತಿದ್ದಾರೆ ಬರೋದಕ್ಕೆ. ಹಾಗೆ ಬಟ್ಟೆ ಶಾಪಿಂಗ್ ಮಾಡೋದಿದೆ, ಸ್ಟೇಷ್ನರಿ ಶಾಪಿಂಗ್ ಮಾಡೋದಿದೆ, ಸುಮಾರು ಕೆಲಸ ಇದೆ ಆಚೆ ಕಡೆ. ನಮ್ಮ ವಸಿಷ್ಠ ನೋಡಿ ಫ್ರೆಂಡ್ಸ್, ತಲೆಗಿಲೆ ಸ್ನಾನ ಮಾಡಿಕೊಂಡು ಶಿಸ್ತಾಗಿ ರೆಡಿಯಾಗಿದ್ದಾನೆ. ಬಾಯಿಲಿ ಅವ್ನು ವೀಡಿಯೋಗೆ ಬರೋಕ್ಕಂದ್ರೇ ಒಂಥರ ನಾಚಿಕೆ ಪಟ್ಕೋತಾನೆ. ಎಲ್ಲಿ ತೋರ್ಸವ? ಏನ ಮುಖ ತೋರ್ಸಂದಿದ್ದು ನಾನು. ಬಾ ಹೋಗೋಣ. ಹಿಂದೆ ಮುಂದೆ ಬೇಡ. ಎಲ್ಲದಕ್ಕೂ ಸಿಟ್ ಮಾಡ್ಕೊಳ್ಳೋದು ಬಿಡು ಒಂಚೂರು. ಹಾಂ, ಬಿಡಲ್ವಾ? ಬಿಡಬೇಡ. ಈ ರೋಡ ನೋಡಿ ಮಾಡಿರೋದು. ಮಾಡಿ ಭಾಳ ದಿನ ಆಯ್ತು. ನಾವು ನಾರ್ಮಲ್ ಇದೆಯಲ್ಲ ಆ ಥರದವು ಅವೆಲ್ಲ ಈ ಕಡೆ ಸೇಮ್ ಅದೇ ಕ್ವಾಲಿಟಿ, ಅದೇ ಥರ ಅದೇ ಥರ ಕ್ವಾಲಿಟಿ. ಇಷ್ಟು 28 ಇರ್ಲಕ್ಕ ಒಂದು ಪ್ಯಾಂಟು 28. ಫ್ರೆಂಡ್ಸ್, ಇವಾಗ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ವಸಿಷ್ಠ ಅವ್ರಿಗೆ ಬಟ್ಟೆ ತೊಗೊಳ್ತಾ ಇದ್ದೀವಿ. ಅವನಿಗೆ ಸುಮಾರು ಬಟ್ಟೆ ತೆಗೆಸ್ತಾ ಅವನಿಗೆ ಇಷ್ಟನೇ ಆಗ್ತಾ ಇಲ್ಲ. ಎಷ್ಟು ತೆಗೆಸಿ ನೋಡಿ ಮಾಡಿದ್ರೂ. ಮತ್ತು ಅವನಿಗೆ ಸೈಜು ಎಲ್ಲ ಅಲ್ಲೇ ಹಾಕಿ ಟ್ರಯಲ್ ಮಾಡಿ ನೋಡಿ ತೊಗೊಂಡು ಬಂದ್ವಿ. ಅಲ್ಲಿಂದ ಮತ್ತೆ ನಾವು ನೆಕ್ಸ್ಟ್ ಹೋಗಿದ್ದು ಸ್ಟೇಷ್ನರಿ ಶಾಪ್ಗೆ. ಯಾಕಂದರೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂತೇಳಿ ಬುಕ್ ಸ್ಟೋರಿಗೆ ಹೋಗಿ ಅಲ್ಲಿ ಸುಮಾರು ವೆರೈಟಿ ಇದ್ದು ಅದರಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಂಡು ಬಂದೀವಿ. ಯಾವುದು ತೊಗೊಂಡು ಬಂದ್ವಿ, ಎಂಥ ಡಿಸೈನ್ ತೊಗೊಂಡ್ಬಂದ್ವಿ ಅಂತ ಹೇಳಿ ನಾನು ತೋರಿಸ್ತೀನಿ. ಪಾರ್ಲೇಜಿ ತೊಂಡ ಪಾರ್ಲೇಜಿ ತೊಳೆ ಈಗ ಅವನಿಗೆ ಹಾಕಿ ನೋಡ್ತೀವಿ ಏನೇನು ತಂದ್ವಿ ಅಂತಲೂ ತೋರಿಸ್ತೀನಿ. ತಗೊಂಬೈ. ಬಡ್ಸ್ ತೊಗೊಂಬಂದಿದ್ದು, ಬಡ್ಸ್ ಹಾಕಿಡ್ತಾ ಇದ್ದಾನೆ. ಅವ್ನು ಬಂದ ತಕ್ಷಣ ಅವ್ನ ಡ್ಯೂಟಿ ಅವ್ನು ಮಾಡಿಬಿಡ್ಬೇಕು ನೋಡಿ. ಹಂಗೆ ಒಂದೊಂದೇ ತೆಗೆದು ಹಾಕ್ಬೇಡ. ಹಿಂಗೆ ಹಿಂಗೆ ತೊಗೊಂಡು ಹಿಂಗೆ ಹಾಕ್ಬಿಡ್ಬೇಕು ಒಂದೇ. ತೊಗೊಂಬೈಲಿ ನಾನು ಹಾಕಿಡ್ತೀನಿ. ವಾವ್, ಹೀರೋ ಥರ ಕಾಣಿಸ್ತೀಯ ನೋಡು. ಸಖತ್ತಾಗಿ ಕಾಣಿಸ್ತೀಯ. ಹೀರೋ ಹಾಕೋ
ಹ್ಯಾಂಡ್ಸಮ್. ನನಗೆ ಬರ್ತಡೇಗೆ ಅಂತ ಹೇಳಿ ಶಾಪಿಂಗ್ ಮಾಡಿರೋದು. ಶಾಪಿಂಗ್ ಅಂದರೆ ಒಂದೇ ಬಟ್ಟೆ, ವಸಿಷ್ಠನ ಬರ್ತಡೇ ಬಟ್ಟೆ ಇದು ಕಾಣಿಸ್ತಿದೆಯಾ ಈ ಥರ. ಇದು ಶರ್ಟ್ ಈ ಥರ, ಮತ್ತು ಇದು ಪ್ಯಾಂಟು ಮತ್ತು ಇದಕ್ಕೆ ಈ ಥರ ಡಂಗ್ರಿಸ್ದು ಬೆಲ್ಟ್ ಬರುತ್ತಲ್ಲ, ಬೆಲ್ಟಿಂದು ಅದ್ರ ಜೊತೆ ಮತ್ತು ಆ ಕನ್ನಡಕನೂ ಬಂದಿತ್ತು. ಈಗ ಅವನಿಗೆ ಹಾಕಿ ನೋಡ್ತೀವಿ ಹಿಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಕಾಣಿಸ್ತಿದ್ಯಾ ಈ ಥರ ಇದೆ. ಇದನ್ನು ಹಾಕ್ಕೊಂಡು ಈ ಶರ್ಟು ಮತ್ತು ಕನ್ನಡಕ. ನಾನು ರೇಟ್ ಹೇಳೋಕ್ಕೆ ಹೋಗಲ್ಲ, ನಮ್ಗೆ ಇಷ್ಟ ಆದರೆ ನಾವು ಎಷ್ಟು ಬೇಕಾದರೂ ಕೊಟ್ಟು ತೊಗೊತೀವಿ. ಇದು ಅವನಿಗೆ ಬರ್ತಡೇಗೆ ಬಟ್ಟೆ ಆಯಿತು. ಎರೇಸರ್ ಕೊಡಿ. ಮತ್ತು ಫ್ರೆಂಡ್ಸ್, ಅವನಿಗೆ ಸ್ಕೂಲಲ್ಲಿ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂಥೇಳಿ ತೊಗೊಂಬಂದಿರೋದು. ಇಲ್ಲಿ ನೋಡ್ತಿರ್ಬೋದು, ಸ್ಕೂಲಲ್ಲಿ ಗಿಫ್ಟ್ ಕೊಡ್ಸೋಣ ಅಂತಂದು ಪ್ರತಿ ವರ್ಷವೂ ಕೊಡಿಸ್ತೀವಿ. ಈ ವರ್ಷವೂ ಕೊಡ್ಸೋಣ ಅಂತಂದು ಪೆನ್ಸಿಲ್ ಸ್ವೀಟು ಮತ್ತು ಪೆನ್ಸಿಲ್. ಬಟ್ ಈ ಸಲ ಅಂದರೆ ಇತ್ತೀಚೆಗೆ ಬರ್ತಾ ಸ್ವೀಟ್ಸು ಚಾಕ್ಲೇಟ್ಸು ಎಲ್ಲ ಕಡಿಮೆ ಮಾಡಿದ್ದಾರೆ. ಸ್ಟೇಷ್ನರಿ ಐಟಮ್ಸ್ ಏನಾದರೂ ಕೊಡ್ಬೋದು. ಕ್ರಯಾನ್ಸು, ಪೆನ್ಸಿಲು, ಕ್ಲೇ, ಎರೇಸರು, ರಬ್ಬರು, ಎರೇಸರು, ಪೆನ್ಸಿಲ್, ಸ್ಕೇಲು, ಶಾರ್ಪ್ನರು ಏನಾದರೂ ವೆರೈಟಿಯಾಗಿ ಕೊಡ್ಬೋದು ಅಂತ ಹೇಳಿದರೆ ನಾನು ಎರೇಸರ್ ತೊಗೊಂಬಂದಿದ್ದೀನಿ. ಹೇಗೆ ಕಾಣಿಸ್ತೆ ವೀಲ್ ಥರ ಇರೋವಂಥ ಎರೇಸರು. ಹೋದ್ಸಲಿ ಸೆಟ್ ಕೊಟ್ಟಿದ್ದು ಕಾಣಿಸ್ತಿಲ್ಲ, ಅದು ಒಂದೊಂದು ಪೆನ್ಸಿಲ್ ಒಂದೊಂದು ಎರೇಸರ್. ಫೋಟೋ ನೋಡಿದೆ ನಾನು. ಫಸ್ಟ್ M1ಗೆ ಪೆನ್ಸಿಲ್ದು, ರಬ್ಬರು, ಸ್ಕೇಲು, ಶಾರ್ಪ್ನರ್ ಅದ್ರದ್ದೊಂದು ಸೆಟ್ ಕೊಟ್ಟಿದ್ದು. M2ಗೆ ಒಂದು ರಬ್ಬರು, ಒಂದು ಪೆನ್ಸಿಲ್ ಕೊಟ್ಟಿದ್ದು. ಈ ವರ್ಷ ಈ ಥರದ್ದು ಒಂದು ಎರೇಸರ್ ಕೊಡ್ತಾ ಇರೋದು. ಇನ್ನೊಂದು ಥರ ನೋಡಿದ್ವಿ, ಅದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು 10 ರೂಪಾಯಿ ಹೇಳಿದ್ರು ಎರೇಸರ್. ಇಲ್ಲಿದೆ ನೋಡಿ, ಈ ಎರೇಸರ್ಗೆ 10 ರೂಪಾಯಿ ಹೇಳಿದರು. ಈ ಥರ ಸ್ಪಿನ್ ಮಾಡೋ ಥರ ಬರುತ್ತೆ ಇದು ಎರೇಸರು. ಸ್ಪಿನ್ ಮಾಡೋ ಥರ ಅವಾಗೆಲ್ಲ ಸ್ಪಿನ್ನರ್ ಬರ್ತಿದ್ವಿ. ಇದು ತುಂಬ ಚೆನ್ನಾಗಿತ್ತು. ನನಗೆ ಹಿಂಗೆ ಕೊಡಬೇಕಂತ, ಬಟ್ 10 ರೂಪಾಯಿಗೆ ಒಂದು ಹೇಳಿದ್ರು. ನಮಗೆ 40 ಮಕ್ಕಳಿಗೆ ಕೊಡಬೇಕಲ್ಲ, ಹಾಗಾಗಿ ಸಾಕು ಸಿಂಪಲ್ಲಾಗಿ ಅಂಥೇಳಿ ಅದೊಂದು ಆ ಥರ ತೊಗೊಂಬಂದ್ವಿ. ಇದು ಒಂದು ಇವ್ನು ವಸಿಷ್ಠಂಗೆ ಅಂಥೇಳಿ ತೊಗೊಂಡ್ಬಂದಿರೋದು. ಇದಿಷ್ಟು ನಮ್ಮ ವಸಿಷ್ಠನ ಬರ್ತಡೇ ಶಾಪಿಂಗ್ ಆಯಿತು. ಇನ್ನೂ ನಾವು ಟೀಚರ್ಸ್ಗೆ ಸ್ವೀಟ್ಸ್ ತರಬೇಕು, ಮತ್ತಂದರೆ ಕರಾಟೆ ಕ್ಲಾಸಿಗೆ ಹೋಗ್ತಾನಲ್ಲ ಅಲ್ಲಿ ಕೊಡೋದಕ್ಕೆ ಅಂಥೇಳಿ ಚಾಕ್ಲೇಟ್ಸ್ ತರಬೇಕು. ಕಾಟನ್ ಇನ್ನೂ ಸುಮಾರು ಇದೆ, ಇನ್ನೂ 2 ದಿನ ಟೈಮ್ ಇದೆಯಲ್ಲ, ಹಾಗಾಗಿ ಏನೇನು ನೆನಪಾಗುತ್ತೆ ಅದನ್ನು ತಗೊಂಡು ಬಂದಿದ್ದೀವಿ ಫ್ರೆಂಡ್ಸಿಗೆ. ಬಾಯಲ್ಲಿ ಡ್ರೆಸ್ ಹಾಕಿ ನೋಡ್ತೀನಿ, ಬಾಯಲ್ಲಿ. ವಸಿಷ್ಠ ಗೊತ್ತಾಗಮ್ಮ ನಿಂಗೆ? ನೋಡ್ರಿ ಕಾಣಿಸ್ತೀನಿ, ರೌಡಿಗಳ ಥರ ಕಾಣಿಸ್ತೀವಿ, ವಿಲನ್ಗಳು ಹಾಕೋತಾರೆ. ನಾನೇ ವಿಲ್ಲನ್. ಇದು ಕ್ಯಾಟ್ಲಾಗ್ ಡಿಸೈನ್ದು. ಹಿಡಿ. ನಾನೇ ಮಾಡ್ತೀನಿ, ಹಂಗಾಗುತ್ತೆ. ಶುರು ಆಯ್ತಾ ನಿಮ್ಗೆ ಚುಚ್ಚಕ್ಕೆ? ಫ್ರೆಂಡ್ಸ್, ರೆಡಿ ಮಾಡಿದ್ದೀನಿ, ನೋಡ್ತಿರ್ಬೋದು ನಮ್ಮ ಹೀರೋ ಹೆಂಗೆ ಕಾಣಿಸ್ತಾರೆ ಅಂತ. ಹಾಕೊಳ್ಳೋ, ಈ ಕಡೆ ಬಾ, ಹಿಂದಿಂದ ತೋರಿಸ್ತೀನಿ ಒಂದು ನಿಮಿಷ. ಈ ಕಡೆ ಬಾ, ಹಿಂದೆ ಸರಿ. ಈಗ ತೆಗಿಬೇಡ್ರಿ, ಬರ್ತಡೇ ದಿನ ಸ್ವಲ್ಪ ಹಿಂದೆ ಸರಿ. ಬೆಲ್ಟ್ ಆಗ್ಬೇಕಿತ್ತಾನೆ, ಇದಕ್ಕೆ ಬೇಡ ಅಲ್ವಾ? ಇಷ್ಟೇ. ಹಿಂದೆ ಬಾ, ಈ ಕಡೆ. ಅದನ್ನು ತೋಳು ಕೆಳಗೆ ಬಿಡು, ಅದನ್ನ ಹಂಗೆ ಯಾಕೆ ಇಟ್ಕೊಂಡಿದೀಯ? ಕೆಳಗೆ ಬೀಳಿಸೋ ಸ್ಲೀವು ಈ ಕಡೆಲ್ದು. ಜೇಬಲ್ ಕೈ ಇಕ್ಕೋ, 2 ಜೇಬಲ್ಲಿ. ನೋಡಿ ಫ್ರೆಂಡ್ಸ್, ನಮ್ಮ ಹೀರೋ ಹೆಂಗೆ ದೃಷ್ಟಿ ಬರೋ ಥರ ಆಗೈತೆ. ನೋಡ್ರಿ ಅಲ್ಲೇ ಏನಪ್ಪ,
ನಾವು ಕಾರ್ ತೊಗೊಂತೀವಲ್ಲ ಕಾರಲ್ಲಿ ಹಾಕೊಂಡು ಹೋಗ್ಬೇಕು ಈ ಥರ ಅಂತ ತಗೊಳ್ಳೋಣ. ಹಿಂಗೆ ಸಖತ್ತ ಕಾಣಿಸ್ತೀಯಲ್ವಾ? ನೋಡ್ರಿ ನೋಡ್ರಿ ಹಂಗೆ ಅಷ್ಟಾಗಿ ಹೇಳಿ ಕೊಡೋದು ಬೇಡ. ನಿಮ್ಮ ಅಪ್ಪಂಗೆ ತೆಗಿಯಕ್ಕೆ ಬರಲ್ಲ ಫೋಟೋ, ನಾ ತೆಗಿತೀನಿ ನಿಂದ್ರೆ ಹಾಕ್ಕೊಂಡು ನಿಂದ್ರೆ. ಸರಿ ಈ ಕಡೆ ಬರ್ರಿ, ಫೋಟೋ ತೆಗಿಬೇಕಂತ ಹೇಳ್ರಿ ಫ್ರೆಂಡ್ಸ್. ಫೋಟೋ ತೆಗೆದು ಬಿಟ್ಟು ಆಮೇಲೆ ವೀಡಿಯೋ ಮಾಡ್ತೀನಿ.